ಭಾರತ ಆಸ್ಟ್ರೇಲಿಯಾ ಸೀರೀಸ್ ಇದೊಂದು ವಿಚಿತ್ರ ಕಥೆ. ಅಂದ್ರೆ ಒಬ್ಬ ಆಟಗಾರ್ತಿ ತನ್ನ ಕೆರಿಯರ್ನ ಬೆಸ್ಟ್ ಫಾರ್ಮ್ನಲ್ಲಿದ್ದಾಗ ಅವರ ಟೀಮ್ ಸೋಲೋಕ್ ಸಾಧ್ಯನಾ? ಇದೇ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿದೆ. ಬನ್ನಿ ಈ ಪ್ಯಾರಾಡಾಕ್ಸ್ ಅಂದ್ರೆ ವಿರೋಧಾಭಾಸವನ್ನ ಸ್ವಲ್ಪ ಡೀಪಾಗಿ ನೋಡೋಣ. ನೋಡಿ, ನಮ್ಮ ಇವತ್ತಿನ ವಿಶ್ಲೇಷಣೆಯ ಮುಖ್ಯ ಪ್ರಶ್ನೆನೇ ಇದು. ಒಬ್ಬ ಸ್ಟಾರ್ ಪ್ಲೇಯರ್ ಎಷ್ಟೇ ಅದ್ಭುತವಾಗಿ ಆಡಿದ್ರೂ ಅದರಿಂದ ಇಡೀ ಟೀಮ್ ಗೆಲ್ಲೋಕೆ ಸಾಧ್ಯನಾ? ಈ ಸೀರೀಸ್ನ ಕಥೆನೇ ಈ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಸರಿ, ಹಾಗಾದ್ರೆ ಫೈನಲ್ ರಿಸಲ್ಟ್ ಏನಾಯ್ತು? ಆಸ್ಟ್ರೇಲಿಯಾ 2-1 ಅಂತರದಲ್ಲಿ ಸೀರೀಸ್ ಗೆದ್ಕೊಳ್ತು. ಸ್ವಲ್ಪ ಶಾಕಿಂಗ್ ಅಲ್ವಾ? ಒಬ್ಬ ಪ್ಲೇಯರ್ ಅಷ್ಟೆಲ್ಲ ಚೆನ್ನಾಗಿ ಆಡಿದ್ಮೇಲೂ ಈ ರಿಸಲ್ಟ್ ಹೇಗ್ ಬಂತು? ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಓಕೆ, ಈ ಕಥೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಇದರ ಹಿನ್ನೆಲೆ ನೋಡಬೇಕು. ಇದು ಸುಮ್ಮನೆ ಯಾವುದೋ ಸೀರೀಸ್ ಆಗಿರಲಿಲ್ಲ. ಇದು ನಡೆದಿದ್ದು ಇಂಡಿಯಾದಲ್ಲೇ. ಅಂದ್ರೆ ವರ್ಲ್ಡ್ ಕ್ರಿಕೆಟ್ನ 2 ದೊಡ್ಡ ಟೀಮ್ಗಳ ನಡುವಿನ ಒಂದು ಪ್ರತಿಷ್ಠೆಯ ಕದನ. ಹೌದು, ಈ ODI ಸೀರೀಸ್ ಮುಂದೆ ಬರೋ ವರ್ಲ್ಡ್ ಕಪ್ಗೆ ಒಂದ್ ರೀತಿ ವೇದಿಕೆ ಇದ್ದ ಹಾಗೆ. ಇಂಡಿಯಾಗೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇತ್ತು, ಜೊತೆಗೆ ಪ್ರೆಷರ್ ಕೂಡ ಇತ್ತು. ಎಲ್ಲರ ಕಣ್ಣುಗಳು ಸ್ಪೆಷಲಿ ಸ್ಮೃತಿ ಮಂಧಾನ ಅವರ ಫಾರ್ಮ್ ಮೇಲಿತ್ತು. ಸರಿ, ಈಗ ಈ ಕಥೆಯ ಹೀರೋಯಿನ್ ಕಡೆ ಗಮನ ಹರಿಸೋಣ. ಈ ಸೀರೀಸ್ನಲ್ಲಿ ಸ್ಮೃತಿ ಮಂಧಾನರ ಪರ್ಫಾರ್ಮೆನ್ಸ್ ಇದೆಯಲ್ಲ, ಅದನ್ನ ನಾವು ಒಂದು 3 ಆಕ್ಟ್ ಪ್ಲೇ ಅಂದ್ರೆ 3 ಅಂಕದ ನಾಟಕದ ಹಾಗೆ ನೋಡಬಹುದು. ಪ್ರತಿಯೊಂದು ಮ್ಯಾಚ್ನಲ್ಲೂ ಅವರ ಆಟದ ಬೇರೆ ಬೇರೆ ಮುಖ ನಮಗೆ ಕಾಣಿಸ್ತು. ಈ ಟೇಬಲ್ ನೋಡಿ, ಸೀರೀಸ್ನ ಒಂದು ಸಣ್ಣ ಚಿತ್ರಣ ಸಿಗುತ್ತೆ. ಫಸ್ಟ್ ODI ಮಂಧಾನರಿಂದ 50, ಆದರೆ ಆಸ್ಟ್ರೇಲಿಯಾ ಗೆಲ್ತು. ಸೆಕೆಂಡ್ ODI ಮಂಧಾನರಿಂದ ಬ್ರಿಲಿಯಂಟ್ ಸೆಂಚುರಿ, ಇಂಡಿಯಾ ಗೆಲ್ತು. ಥರ್ಡ್ ODI ಮತ್ತೆ ಅವರ ಹೋರಾಟ, ಆದರೆ ರಿಸಲ್ಟ್ ಮತ್ತೆ ಆಸ್ಟ್ರೇಲಿಯಾ ಪರ. ಸೊ ಈ ನಂಬರ್ಗಳ ಹಿಂದಿರೋ ಅಸ್ಲಿ ಕಥೆ ಏನು? ಬನ್ನಿ ಒಂದೊಂದಡಿ ಡೀಟೇಲ್ ಆಗಿ ನೋಡೋಣ. ಸರಿ, ಮೊದಲನೇ ಅಂಕ ಅಂದ್ರೆ ಫಸ್ಟ್ ಮ್ಯಾಚ್ ಮಂಧಾನರ 58 ರನ್. ಇದು ಇಂಡಿಯಾಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಡ್ತು. ಆದರೆ ಏನಾಯ್ತು? ಆಸ್ಟ್ರೇಲಿಯಾದ ಟಾಪ್ ಆರ್ಡರ್ ಆ ಟಾರ್ಗೆಟನ್ನು ತುಂಬಾನೇ ಕಾನ್ಫಿಡೆಂಟ್ ಆಗಿ ಚೇಸ್ ಮಾಡಿ ಗೆದ್ದೇ ಬಿಡ್ತು. ಇಲ್ಲೇ ನೋಡಿ, ಒಬ್ಬರ ಪರ್ಫಾರ್ಮೆನ್ಸ್ಗೂ ಇಡೀ ಟೀಮ್ ಪರ್ಫಾರ್ಮೆನ್ಸ್ಗೂ ಇರೋ ಗ್ಯಾಪ್ ಫಸ್ಟ್ ಟೈಮ್ ಕಾಣಿಸಿತು. 117. ಕ್ರಿಕೆಟ್ನಲ್ಲಿ ಕೆಲವು ನಂಬರ್ಗಳು ಸುಮ್ಮನೆ ಸ್ಕೋರ್ ಆಗಿ ಉಳಿಯಲ್ಲ, ಅವು ಇತಿಹಾಸವನ್ನೇ ಹೇಳ್ತವೆ. ಎರಡನೇ ಮ್ಯಾಚ್ನಲ್ಲಿ ಮಂಧಾನ ಹೊಡೆದ 117 ರನ್ ಕೂಡ ಅಂತಹುದೇ ಒಂದು ಕಥೆ. ಇದು ಜಸ್ಟ್ ರನ್ ಆಗಿರಲಿಲ್ಲ, ಅದೊಂದು ಸ್ಟೇಟ್ಮೆಂಟ್, ಒಂದು ಪವರ್ಫುಲ್ ರಿಪ್ಲೈ, ಒಂದು ಗೆಲುವಿನ ಘೋಷಣೆ. ಅದನ್ನ ಒಂದು ಅಧಿಕಾರಯುತ, ನಿಯಂತ್ರಿತ ಇನ್ನಿಂಗ್ಸ್ ಅಂತ ಕರೆಯಬಹುದು. ಬಹುಶಃ ಆ ಇನ್ನಿಂಗ್ಸ್ ಬಗ್ಗೆ ಹೇಳಕ್ಕೆ ಇದಕ್ಕಿಂತ ಒಳ್ಳೆ ಪದ ಇಲ್ಲ. ಅದು ಅವರ 12ನೇ ODI ಸೆಂಚುರಿ. ಅಗ್ರೆಷನ್ ಮತ್ತು ಕಂಟ್ರೋಲ್ ಎರಡರ ಪರ್ಫೆಕ್ಟ್ ಬ್ಯಾಲೆನ್ಸ್. ಇದೇ ಆಟ ನೋಡಿ ಇಂಡಿಯಾಗೆ ಈ ಸೀರೀಸ್ನಲ್ಲಿ ಸಿಕ್ಕ ಒಂದೇ ಒಂದು ಗೆಲುವನ್ನ ತಂದ್ಕೊಟ್ಟಿದ್ದು. ಮಂಧಾನ ಒಬ್ಬರೇ ಮ್ಯಾಚ್ನ ಹೇಗೆ ತಿರುಗಿಸಬಲ್ಲೋರು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಇನ್ನು 3ನೇ ಅಂಕ ಅಂದ್ರೆ ಫೈನಲ್ ಮ್ಯಾಚ್, ಸೀರೀಸ್ ಡಿಸೈಡರ್. ಇಲ್ಲೂ ಮಂಧಾನ ಮತ್ತೆ ಹೋರಾಡಿದ್ರು, ಆದರೆ ಅವರಿಗೆ ಇನ್ನೊಂದು ಎಂಡ್ನಿಂದ ಬೇಕಾದ ಸಪೋರ್ಟ್ ಸಿಗ್ಲೇ ಇಲ್ಲ. ಫೈನಲಿ ಇಂಡಿಯಾ ಸೀರೀಸ್ ಸೋಲ್ಬೇಕಾಯ್ತು. ಹಾಗಾದ್ರೆ ಇದೆಲ್ಲದರ ಅರ್ಥ ಏನು? ಇದೆಲ್ಲ ನಮ್ಮನ್ನ ಈ ಕಥೆಯ ಕೋರ್ ಪಾಯಿಂಟ್ಗೆ ತಂದು ನಿಲ್ಲಿಸುತ್ತೆ. ಅಂದ್ರೆ ಒಂದು ಕಡೆ ಒಬ್ಬ ಪ್ಲೇಯರ್ನ ಅದ್ಭುತ ಪ್ರತಿಭೆ, ಇನ್ನೊಂದು ಕಡೆ ಇಡೀ ಟೀಮ್ನ ಕಲೆಕ್ಟಿವ್ ಎಫರ್ಟ್. ಈ ಎರಡರ ನಡುವೆ ಇದ್ದ ಗ್ಯಾಪನ್ನ ಈಗ ಸ್ವಲ್ಪ ಡೀಪ್ ಆಗಿ ನೋಡೋಣ. ಮಂಧಾನರ ಆಟವನ್ನ ನೋಡಿದ್ರೆ ಅವರ ಸ್ಟ್ರೆಂತ್ಸ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮೊದಲನೇದು ಕನ್ಸಿಸ್ಟೆನ್ಸಿ, 3 ಮ್ಯಾಚ್ನಲ್ಲೂ ಅವರು ಸ್ಕೋರ್ ಮಾಡಿದ್ರು. ಎರಡನೇದು ಅಡ್ಯಾಪ್ಟೆಬಿಲಿಟಿ, ಅಂದ್ರೆ ಸ್ಪಿನ್ ಆಗಿರ್ಲಿ ಪೇಸ್ ಆಗಿರ್ಲಿ ಎರಡನ್ನೂ ಸಲೀಸಾಗಿ ಆಡಿದ್ರು. ಮತ್ತು ಮುಖ್ಯವಾಗಿ ಅವರ ಸ್ಟ್ಯಾಮಿನಾ, ಲಾಂಗ್ ಇನ್ನಿಂಗ್ಸ್ ಕಟ್ಟೋಕೆ ಬೇಕಾದ ಕಾನ್ಸಂಟ್ರೇಷನ್. ಅವರು ನಿಜಕ್ಕೂ ತಮ್ಮ ಆಟದ ಪೀಕ್ನಲ್ಲಿದ್ರು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಕಾಯಿನ್ಗೆ ಇನ್ನೊಂದು ಸೈಡ್ ಇರುತ್ತಲ್ಲ, ಹಾಗೆ ಟೀಮ್ನ ಕಡೆಯಿಂದ ಕೆಲವು ಸಮಸ್ಯೆಗಳಿದ್ವು. ಮಂಧಾನಗೆ ಸರಿಯಾದ ಪಾರ್ಟ್ನರ್ಶಿಪ್ ಸಿಗಲೇ ಇಲ್ಲ. ಮಿಡಲ್ ಆರ್ಡರ್ ಮೊಮೆಂಟಮ್ ಉಳಿಸ್ಕೊಳ್ಳೋಕೆ ಫೇಲ್ ಆಯ್ತು. ಕ್ರೂಷಲ್ ಟೈಮಲ್ಲಿ ಪ್ರೆಷರ್ನಲ್ಲಿ ತಪ್ಪುಗಳಾದವು. ಮತ್ತೆ ಮಿಡಲ್ ಓವರ್ಸ್ಗಳಲ್ಲಿ ಸ್ಕೋರಿಂಗ್ ರೇಟ್ ಕೂಡ ಡ್ರಾಪ್ ಆಯ್ತು. ಈ ಚಾರ್ಟ್ ನೋಡಿ, ಒಂದೇ ಫ್ರೇಮ್ನಲ್ಲಿ ಇಡೀ ಸೀರೀಸ್ನ ಕತೆ ಹೇಳುತ್ತೆ. ಮಂಧಾನ ಅವರ ಫಾರ್ಮ್ ಅನ್ನೋ ಬಾರ್ ನೋಡಿ, ಎಷ್ಟೊಂದು ಎತ್ತರದಲ್ಲಿದೆ. ಆದರೆ ಟೀಮ್ ವಿನ್ಸ್ ಅನ್ನೋ ಬಾರ್ ಕೆಳಗಿದೆ. ಇದೇ ನೋಡಿ ಈ ಆಟದ ವಿರೋಧಾಭಾಸ. ಸರಿ, ಹಾಗಾದ್ರೆ ಫ್ಯೂಚರ್ ದೃಷ್ಟಿಯಿಂದ ಈ ಸೀರೀಸ್ನಿಂದ ಕಲಿಯೋದೇನು? ವರ್ಲ್ಡ್ ಕಪ್ ಹತ್ರ ಬರ್ತಿದೆ. ಸೊ ಇಂಡಿಯಾದ ಸ್ಟ್ರಾಟಜಿಗೆ ಈ ಸೀರೀಸ್ ಯಾವ ಪಾಠಗಳನ್ನ ಹೇಳ್ಕೊಟ್ಟಿದೆ? ಬನ್ನಿ ನೋಡೋಣ. ಯಾವಾಗ್ಲೂ ಸೋಲುಗಳು ಪಾಠ ಕಲಿಸ್ತವೆ ಅಲ್ವಾ? ಹಾಗಾದ್ರೆ ಇಂಡಿಯಾ ಟೀಮ್ಗೆ ಮುಂದಿನ ದಾರಿ ಏನು? ಈ ಸೀರೀಸ್ 3 ಕ್ಲಿಯರ್ ಸ್ಟೆಪ್ಸ್ ತೋರಿಸಿದೆ. 1, ಮಿಡಲ್ ಆರ್ಡರ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಬೇಕು. 2, ಪ್ರೆಷರ್ ಸಿಚುವೇಷನ್ಗಳನ್ನ ಹ್ಯಾಂಡಲ್ ಮಾಡೋದನ್ನ ಕಲಿಬೇಕು. ಮತ್ತು 3, ಗೆಲ್ಲೋ ಹಂತಕ್ಕೆ ಬಂದು ಮ್ಯಾಚ್ ಬಿಟ್ಕೊಡಬಾರ್ದು.
ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಯೋ ಮುಖ್ಯ ಅಂಶ ಏನು? ತುಂಬ ಸಿಂಪಲ್. ಕ್ರಿಕೆಟ್ ಅಂದ್ರೆ ಕೊನೆಗೆ ಅದೊಂದು ಟೀಮ್ ಗೇಮ್. ಒಬ್ಬರ ಅದ್ಭುತ ಪರ್ಫಾರ್ಮೆನ್ಸ್ ತುಂಬ ಮುಖ್ಯ, ನಿಜ. ಆದರೆ ಆ ಪರ್ಫಾರ್ಮೆನ್ಸನ್ನ ಗೆಲುವಾಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಇಡೀ ಟೀಮ್ನ ಸಪೋರ್ಟ್ ಬೇಕೇ ಬೇಕು. ಸರಿ, ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಸ್ಮೃತಿ ಮಂಧಾನ ಈಗ ತಮ್ಮ ಕೆರಿಯರ್ನ ಪೀಕ್ ಫಾರ್ಮ್ನಲ್ಲಿದ್ದಾರೆ. ಈಗಿರೋ ದೊಡ್ಡ ಪ್ರಶ್ನೆ ಅಂದ್ರೆ, ಅವರ ಈ ಅದ್ಭುತ ಪ್ರತಿಭೆಗೆ ತಕ್ಕ ಸಪೋರ್ಟ್ ಸಿಸ್ಟಮ್ ಅನ್ನ ಕಟ್ಟಿ ವರ್ಲ್ಡ್ ಕಪ್ ಗೆಲ್ಲೋ ಕನ್ಸನ್ನ ನನ್ಸು ಮಾಡೋಕೆ ಇಂಡಿಯಾ ಟೀಮ್ಗೆ ಸಾಧ್ಯ ಆಗುತ್ತಾ? ಕಾದು ನೋಡೋಣ.